ದಕ್ಷಿಣ ಕನ್ನಡ ಉಡುಪಿಯವರೇ ಸೇರಿ ನಾವೇ ಇಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾನು ಎಲ್ಲ ಮಾತಾಡಿದ್ದೀನಿ. ಮಧ್ಯ ಅಸೆಂಬ್ಲಿ ಪಾರ್ಲಿಮೆಂಟ್ಗಳು ನಡೀತಿದೆ. ಈ ಮಧ್ಯದಲ್ಲಿ ಯಾವತ್ತೂ ಅನುಕೂಲ ಆಗ್ತದೆ ಯಾವತ್ತೂ ಡೇಟ್ ಒಂದು ಬಂದಿದ್ದೀವಿ. ನಾನು ACC ಅಧ್ಯಕ್ಷರು ಕ್ಯಾಬಿನೆಟ್ ಮಾಡಿರ್ತೀನಿ. ಅವರು ಪಾರ್ಲಿಮೆಂಟು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ. ಆ ದೃಷ್ಟಿಯಿಂದ ಅವರಿಗೆ ನಾಳೆ ನಾನು ಫೈನಲೈಸ್ ಮಾಡ್ತೀನಿ. ಸರ್, ಈಗ ಅವೆಲ್ಲ ಸುಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಜನ BJPಯಲ್ಲಿ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ದಾರೆ. ಇಂಟರ್ನಲ್ ಪ್ರಾಬ್ಲಮ್ಸ್ ಮಾಡಿದ್ದಾರೆ. ಸುಮ್ಮನೆ ಕರೀತಾ ಇದ್ದಾರೆ. ಕೆಲವರೆಲ್ಲ ಹೋಗಿ ಕರೆಯೋದು ಮಾಡ್ತಾಯಿದ್ದಾರೆ. ಏನು ಜಗದೀಶ್ ಶೆಟ್ಟರ್ ಅಂತ ಎಲ್ಲ ಯೋಚನೆ ಮಾಡಿ ಅವ್ರಿಗಾಗಿದ್ದಂಥ ಯುಮಿಲೇಷನು, ನೋವು, ದುಃಖ, ಅನುಮಾನ ಎಲ್ಲ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಬಂದು ನಮಗೆ ಒಂದು ದೊಡ್ಡ ಸಹಾಯ ಕೂಡ ಮಾಡಿದ್ದಾರೆ. ಸೋತಿರ್ಬೋದು, ತಕ್ಷಣ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುಡಿಸಿ ವಿಧಾನ ಪರಿಷತ್ಗೆ 5 ವರ್ಷಗಳ ಕಾಲ ಅವಕಾಶ ಮಾಡಿಕೊಂಡಿದ್ದಾರೆ. ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು. ನಾವು ಸುಮ್ಮನೆ ಅವರ ಹೆಸರಿಗೆ ಅವ್ರ ಮೇಲೆ ಅನುಮಾನ ಬರಬೇಕು, ಅದಕ್ಕೆ ಈ ರೀತಿ ಒಂದು ದೊಡ್ಡ ಸಂಚು BJPಯವರು ಮಾಡ್ತಾಯಿದ್ದಾರೆ. ಅದು ಯಾವುದೂ ಫಲಿಸುತ್ತೆ. ಈಗ ಮೊಯ್ಲಿಯವರು ಮುಂದೆ ಮಾತಾಡಿದ್ರು, ಮೋದಿ ಅವರು ಉಪವಾಸ ಮಾಡಿದ್ದು, ವ್ರತ ಮಾಡಿದ್ದು ಎಲ್ಲ ನನಗೆ ಗೊತ್ತಿಲ್ಲ. ಅದು ಅವರಿಗೆಲ್ಲ ಸೀನಿಯರ್ ಇದ್ದಾರೆ, ಬಹುಶಃ ವ್ರತ ಮಾಡ್ತಾರೆ. SYF ಅವರೊಂದು ಸರಿಗ ಸಮಾವೇಶದಲ್ಲಿ ಇಲ್ಲ ಕೇಳಿದ್ದಾರೆ. ಅವರು ಕೆಲವು ಇಲ್ಲ ವಿಚಾರಗಳೆಲ್ಲ ಕೋರ್ಟಲ್ಲಿದೆ, ಕೋರ್ಟಲ್ಲಿರೋದು ಮಾತಾಡೋದಿಲ್ಲ. ಬಟ್ ಒಟ್ಟಾರೆ ನಾವು ಆ ಎಲ್ಲ ಧರ್ಮಕ್ಕೂ ಕೂಡ ನಮ್ಮ ಸಂವಿಧಾನವಾಗಿ ಯಾವ ರೀತಿ ರಕ್ಷಣೆ ಮಾಡಬೇಕು ಅದನ್ನು ನಾವು ಮಾಡಬೇಕು. ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ನಾವು ಎಲ್ಲರಿಗೂ ರಕ್ಷಣೆ ಮಾಡಬೇಕು ಆ ಕೆಲಸ ಎಲ್ಲ ಧರ್ಮಕ್ಕೂ